ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಫಾದರ್. ನನ್ನ ಹೆಂಡತಿ ನನ್ನ ಜೊತೆಲಿದ್ದಾಗ ಪ್ರೀತಿ ಹೆಸರಿನಲ್ಲಿ ಅವ್ರಿಗೆ ತುಂಬ ನೋವು ಕೊಟ್ಟುಬಿಟ್ಟಿದ್ದೀನಿ. ಅವ್ರ ಪ್ರೀತಿ ನನಗೊಬ್ಬನಿಗೆ ಮೀಸಲಾಗಿರಬೇಕು ಅಂತ ಆಸೆನಲ್ಲಿ ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಳಿದ್ರು ಸೋತ್ಬಿಟ್ಟೆ ಫಾದರ್. ಹಾಗಂತ ನಾನು ಕೆಟ್ಟವನಲ್ಲ. ಅವ್ರ ಪ್ರೀತಿ ಬರೀ ನಾನೊಬ್ಬನಿಗೆ ಸೇರಬೇಕು, ಅವ್ರ ಪ್ರತಿ ನಗುವಿನ ಹಿಂದೆನೂ ನಾನು ಒಬ್ಬಂದೇ ಕೈವಾಡ ಇರಬೇಕು ಅನ್ನೋ ಆಸೆನಲ್ಲಿ ಹಾಗೆ ಮಾಡಿಬಿಟ್ಟೆ ಫಾದರ್. ಆದರೆ ಅವ್ರು ನನ್ನ ಪ್ರೀತಿನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಜಯಂತನ ಬಿಟ್ಟು ಜಾನ್ವಿ ಹೊರಟು ಬಿಟ್ರು. ಆದರೆ ಫಾದರ್, ಈಗ ಪ್ರತಿ ಕ್ಷಣನೂ ಅವರಿಲ್ಲದೆ ಸತ್ತು ಬದುಕ್ತಾ ಇದ್ದೀನಿ. ಅವರಿಲ್ಲದೆ ನನಗೆ ನನ್ನ ಜೀವನ ಊಹೆ ಮಾಡ್ಕೊಳಕ್ ಬರ್ತಿಲ್ಲ ಫಾದರ್. ನನಗೆ ಏನು ಮಾಡಲಿ ಅಂತ ತೋಚ್ತಾ ಇಲ್ಲ. ಈ ಜಗತ್ತೆಲ್ಲ ಅವರಿನ್ನಿಲ್ಲ ಅಂತ ಅರ್ಚಿ ಹೇಳಿದ್ರು ನನ್ನ ಮನಸ್ಸು ಇಲ್ಲ, ನನ್ನ ಚಿನ್ನ ಮರಿ ಇಲ್ಲೇ ಎಲ್ಲೋ ಇದ್ದಾರೆ, ನನ್ನ ಸುತ್ತಮುತ್ತನೇ ಇಲ್ಲೇ ಎಲ್ಲೋ ಇದ್ದು ನನ್ನ ಪರಿಸ್ಥಿತಿ ನೋಡಿ ಅಣಗಿಸಿ ನನ್ನ ಆಟ ಆಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಫಾದರ್. ಈ ಪಾಪಕ್ಕೆ ಪ್ರಾಯಶ್ಚಿತ್ತ ಅನ್ನೋದೇ ಇಲ್ವಾ? ನೀವೇ ನನಗೊಂದು ದಾರಿ ತೋರಿಸ್ಬೇಕು ಫಾದರ್. ಜಾನ್ವಿ ಇಲ್ಲದೆ ಜಯಂತನ ಬಾಳು ಶೂನ್ಯ ಆಗ್ಬಿಟ್ಟಿದೆ. ಅವರಿಲ್ಲದೆ ಈ ಮನಸ್ಸು ಹಾತೊರಿತಾ ಇರೋದಕ್ಕೆ ಸಾಂತ್ವನ ಹೇಳೋಕ್ಕೂ ಬರ್ತಾ ಇಲ್ಲ. ನಾನು ಅವ್ರವ್ರ ಜಾಗಕ್ಕೆ ಹೋಗ್ಬಿಡ್ಲ ಫಾದರ್? ಆಗ್ಲಾದ್ರೂ ನನಗೆ ಮುಕ್ತಿ ಅಂತ ಸಿಗುತ್ತಾ? ನೀವೇನಾದ್ರೂ ದಾರಿ ತೋರಿಸ್ಬೇಕು ಫಾದರ್. ಮಗು, ಆತ್ಮಹತ್ಯೆ ಅನ್ನೋದು ಮಹಾಪಾಪ. ನಿನ್ನ ಪ್ರೀತಿ ನಿಜವೇ ಆಗಿದ್ರೆ ಅದು ನಿನಗೆ ಖಂಡಿತವಾಗಿ ಸಿಗುತ್ತೆ. ಸಾವನ್ನೇ ಜಯಿಸಿದವರು ನಮ್ಮ ನಡುವೆಯೇ ಇದ್ದಾರೆ. ಪ್ರೀತಿಯಿಂದ ಕರೆದ್ರೆ ಆ ಭಗವಂತನೇ ಬರುವಾಗ ನಿನ್ನ ಪ್ರೀತಿ ನಿನಗೆ ಸಿಗೋದಿಲ್ವಾ? ಖಂಡಿತವಾಗಿ ಸಿಗುತ್ತೆ. ನಿನ್ನನ್ನು ಪ್ರೀತಿಸೋರು ನಿನ್ನನ್ನು ಖಂಡಿತವಾಗಿ ಹುಡುಕೊಂಡು ಬರ್ತಾರೆ. ನೀನು ಯೋಚನೆ ಮಾಡಬೇಡ. ನೀನೀಗ ಇಲ್ಲಿ ನಿನ್ನ ಮನವಿಯನ್ನು ಸಲ್ಲಿಸಿದೆಯಲ್ವಾ? ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಕರುಣಾಮಯನಾದ ಯೇಸು ಪ್ರಭು ಎಲ್ಲರಿಗೂ ಒಳಿತನ್ನೇ ಮಾಡ್ತಾನೆ. ನೀನಿನ್ನು ನಿಶ್ಚಿಂತೆಯಾಗಿ ಹೋಗಿ ಬಾ ಮಗು. ಥ್ಯಾಂಕ್ ಯು ಫಾದರ್. ನಾನು ಬರ್ತೀನಿ. God bless you, my son. Lakshmi